ನಮಸ್ಕಾರ. ನನ್ನ ಹೆಸರು ಹೇಮಂತ್ ಅಂತ. ನಾನೊಂದು ಸಾಫ್ಟ್‌ವೇರ್ ಕಂಪ್ನಿನಲ್ಲಿ ಒಳ್ಳೆ ಕೆಲಸದಲ್ಲಿದ್ದೀನಿ. ಕೈ ತುಂಬ ಸಂಬಳ ಬರುತ್ತೆ. ಅಪ್ಪ ಅಮ್ಮ ಖುಷಿಯಾಗಿದ್ದಾರೆ, ನಾ ಖುಷಿಯಾಗಿದ್ದೀನಿ. ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇದೆ ಈಗ. ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ದೀನೀಗ. ಆ್ಯಂಡ್ ಇದಕ್ಕೆಲ್ಲ ಕಾರಣ ಶ್ರೀಚಕ್ರ ಸಹಿತ ದಕ್ಷಿಣ ನಾಗಕಾಳಿಕಾಂಬ ಹಾಗೂ ಕೃಪಾ ಮೇಡಮ್ ಅವರು. ಹೀಗೆ ಇತ್ತ ಮುಂಚೆಯಿಂದನೂ ಇಲ್ಲ. ಸುಮಾರು ಒಂದು 3 ವರ್ಷಗಳ ಹಿಂದೆ ನನ್ನ ಲೈಫ್ ಈ ಥರ ಚೇಂಜಸ್ ಎಲ್ಲ ಕಾಣ್ತೀನಿ, ಈ ಥರ ಎಲ್ಲ ನಡೆಯುತ್ತೆ ಅಂತ ಒಂಚೂರು ಊಹೆನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ನನಗೆ. ಚಿಕ್ಕ ವಯಸ್ಸಿಂದನೂ ತುಂಬ ಕಷ್ಟಪಟ್ಟಿದ್ದೀನಿ. ಒಂದು ವಿದ್ಯಾಭ್ಯಾಸ ಪ್ರಾಬ್ಲಮ್ ಇರ್ಬೋದು, ಅಥವಾ ಹೆಲ್ತ್ ಇಶ್ಯೂಸ್ ಇರ್ಬೋದು, ಫಿನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಮನಸ್ತಾಪಗಳಿರ್ಬೋದು. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತಲೂ ಊಹೆ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ನನ್ನ ಸ್ಕೂಲ್ ಟೈಮಿಂದ ಕಾಲೇಜ್ ಟೈಮ್ವರೆಗೂ ಏನೇ ಓದಿದ್ರೂ ತಲೆಗೆ ಹತ್ತುತ್ತಿರಲಿಲ್ಲ. ಆ್ಯಂಡ್ ತಲೆಗೆ ಹತ್ತಿದ್ರೂ ಆ ರಿಸಲ್ಟು ಎಕ್ಸಾಮಲ್ಲಿ ಬರ್ತಿರಲಿಲ್ಲ. ಅದೆಲ್ಲ ನಾರ್ಮಲ್ ಅಂತ ಅಂದ್ಕೊಂಡು ನಾನು ಸುಮ್ಮನಿರ್ತಿದ್ದೆ. ಏನೋ ನನ್ನದೇ ಪ್ರಾಬ್ಲಮ್ಮು, ನನ್ನದೇ ಇಶ್ಯೂಸ್ ಇರ್ಬೋದು. ಆದ್ರೂ ಅಪ್ಪ ಅಮ್ಮ ಎಷ್ಟೊಂದು ಪೂಜೆ ಪುನಸ್ಕಾರಗಳು ನನ್ನ ಕೈಲಿ ಮಾಡಿಸಿದ್ರು. ಯಾರ್ಯಾರಿಗೂ ಕೇಳಿ ಏನು ಮಾಡ್ಬೋದು, ಏನು ಎತ್ತ ಅಂತ ಕೇಳಿ ಹೋಮ, ಪೂಜೆಗಳು ಎಲ್ಲ ಥರದ್ದು ಪ್ರಯತ್ನಗಳು ಬರ್ತಿದ್ವಿ. ಏನೋ ಸರಿ ಹೋಗುತ್ತೇನೋ, ಏನೋ ಎಲ್ಲ ಒಳ್ಳೆಯದಾಗುತ್ತೇನೋ ಅಂತ. ಆ ಥರ ಮಾಡಿದ್ರೂ ಒಂದು ಸ್ವಲ್ಪ ದಿವಸ ಮಟ್ಟಿಗೆ ಎಲ್ಲ ಸರಿ ಹೋಗಿರ್ತಿತ್ತು. ಮತ್ತೆ ಯಥಾ ಪ್ರಕಾರ ವಾಪಸ್ ಅದೇ ಸಿಚುವೇಶನ್ಗೆ ಬರ್ತಿತ್ತು. ಈ ಥರ ಸಿಚುವೇಶನ್ ಇದ್ದಾಗ್ಲೂ ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದಾಗ, ಆವಾಗ ನಮ್ಮಪ್ಪ ಒಂದು ಯೂಟ್ಯೂಬ್ ವೀಡಿಯೋ ಕಳಿಸ್ಬಿಟ್ಟು, ನೋಡು ಇವ್ರು ಈ ಥರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಕೃಪಾ ಅಂತ ಹೇಳಿ ಇವರು ಶ್ರೀಚಕ್ರ ಸಹಿತ ದಕ್ಷಿಣ ನಾಗಕಾಳಿಕಾಂಬ ಆರಾಧಕರು. ಆ್ಯಂಡ್ ಇವರಲ್ಲಿ ಪ್ರಾಬಬ್ಲಿ ಸೊಲ್ಯೂಷನ್ ಸಿಗ್ಬೋದೇನೋ ಅಂತ ಅಂದ್ಬಿಟ್ಟು ಎಲ್ಲ ಟ್ರೈ ಮಾಡಿದ್ದೀವಿ. ಇದೊಂದು ಟ್ರೈ ಮಾಡಿದ್ರೆ ಏನೋ ಏನು ಆ್ಯಸ್ ಲಾಂಗ್ ಆಸ್ ಇಟ್ ಇಸ್ ಪಾಸಿಟಿವ್ ಎಲ್ಲ ಚೆನ್ನಾಗಾಗುತ್ತೇನೋ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ನೋಡಿದ್ವಿ. ಸೊ ಕೃಪಾ ಮೇಡಮ್ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರ ಹತ್ರ ಹೋಗಿ ನಮ್ಮದೆಲ್ಲ ಪ್ರಾಬ್ಲಮ್ಸು, ಏನೇನು ಇಶ್ಯೂಸ್, ಏನೇನು ಆಗ್ತಿದೆ ಅಂತೆಲ್ಲ ಡೀಟೇಲಾಗಿ ಹೇಳಿದ್ವಿ. ಅವರು ತುಂಬ ಪೇಷಂಟ್ಲಿ ಎಲ್ಲ ಕೇಳಿಸ್ಕೊಂಡು ಎಷ್ಟು ನಯ ವಿನಯತೆಯಿಂದ ಮಾತಾಡಿದ್ರು ಅಂದರೆ, ಅವ್ರು ಏನಕ್ಕೆ ಈ ಪ್ರಾಬ್ಲಮ್ಸ್ ಬರ್ತಿದೆ, ಏನು ಸೊಲ್ಯೂಷನ್ ಸಿಗುತ್ತೆ, ಇದು ಪರ್ಮನೆಂಟ್ ಪ್ರಾಬ್ಲಮ್ಸ್ ಅಲ್ಲ, ಈ ಥರ ಸ್ಪೆಸಿಫಿಕ್ ರೀಸನ್ಸ್ ಇರುತ್ತೆ. ಈ ಥರ ಅನುಭವಿಸಿದ್ರೆ ಈ ಥರ ನೆಗೆಟಿವ್ ಎನರ್ಜಿ ಎಫೆಕ್ಟ್ ಆದರೆ ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು. ಈ ಎಕ್ಸ್ಪ್ಲನೇಷನ್ ಎಲ್ಲ ಕೇಳಿ ನಮಗೂ ಈ ಥರನೂ ಇರುತ್ತಾ ಅಂತ ಅನ್ನೋ ಸಿಚುವೇಶನ್ ಬಂತು ನಮಗೆ. ಬಟ್ ಅಂದ್ರೂ ಅವ್ರು ಕೊಟ್ಟಿದ್ದ ರಿಅಶ್ಯೂರೆನ್ಸ್ ಇಂದ ನಾವು ಆ ಪ್ರಾಸೆಸ್ನೆಲ್ಲ ಫಾಲೋ ಮಾಡಿದ್ವಿ. ಅವ್ರು ಹೇಳಿದರು ಮುಂಚೆನೇ, ಈ ಪ್ರಾಸೆಸ್ಸು ಸ್ವಲ್ಪ ಟೈಮ್ ತೊಗೋಬೋದು, ಬಟ್ ಒನ್ಸ್ ಪ್ರಾಸೆಸ್ ಸ್ಟಾರ್ಟ್ ಮಾಡಿದಾಗ ನೀವೇ ಅದ್ರ ಬೆನಿಫಿಟ್ಸ್ ನೋಡ್ತೀರಾ. ಒಂದು ಫ್ಯೂ ಮಂತ್ಸಲ್ಲೇ ನೀವು ಅದರದ್ದು ಪ್ರೋಗ್ರೆಸ್ ನೋಡ್ಬೋದು, ಏನೇನು ಚೇಂಜಸ್ ಆಗುತ್ತೆ ಅಂತ ನಿಮಗೆ ತಿಳಿ ಮಟ್ಟಕ್ಕೆ ಬರುತ್ತೆ. ಆದರೆ ನಾ ಏನೇ ಹೇಳಿದ್ರು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ ಹೇಳಿದರು ಮುಂಚೆ. ನಾವು ಅದೇ ಥರನೇ ಸ್ಟ್ರಿಕ್ಟಾಗಿ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ವಿ. ನನಗೆ ಮುಂಚೆ ಫಿನಾನ್ಷಿಯಲ್ ಇಶ್ಯೂಸ್ ಅಂತ ಅಂದರೆ ತುಂಬ ಲೋನ್ಸ್ಗಳಿತ್ತು. ಆ್ಯಂಡ್ ಆ ಲೋನ್ಸ್ ಕ್ಲಿಯರ್ ಮಾಡೋದಕ್ಕೂ ತುಂಬ ಕಷ್ಟ ಆಗ್ತಿತ್ತು. ಏಕೆಂದರೆ ಕೆಲಸದಲ್ಲಿ ಯಾವ ಥರ ಒತ್ತಡ ಬರ್ತಿತ್ತು ಅಂದರೆ, ನಾನು ಯಾವುದೇ ಕಂಪ್ನಿಗೆ ಜಾಯ್ನ್ ಆದ್ರೂ ಒಂದು 2-3 ತಿಂಗಳಲ್ಲಿ ಆ ಕಂಪ್ನಿ ಬಿಡಬೇಕಾದ ಪರಿಸ್ಥಿತಿ ಬರ್ತಿತ್ತು. ಏನಕ್ಕೆ ಈ ಥರ ಆಗ್ತಿದೆ, ಏನು ಎತ್ತ ಅಂತಲೂ ತಿಳಿತಿರಲಿಲ್ಲ. ಏಕೆಂದರೆ ಇನಿಷಿಯಲಿ ಎಲ್ಲ ಚೆನ್ನಾಗಿರ್ತಿತ್ತು. ಆಮೇಲಿಂದ ಏನಾದ್ರು ಒಂದು ಮನಸ್ತಾಪಗಳು, ಏನಾದ್ರು ಒಂದು ತೊಂದರೆಗಳು, ಏನೋ ಒಂದು ಆಗಿ ಆ ಕೆಲಸ ಬಿಡಬೇಕಾದ ಪರಿಸ್ಥಿತಿ ಬರ್ತಿತ್ತು. ಸೊ ಒಂದು ಸ್ಟೆಬಿಲಿಟಿನೂ ಇರಲಿಲ್ಲ. ಆ್ಯಂಡ್ ಹೆಲ್ತ್ ಇಶ್ಯೂಸ್ ನೋಡೋಕ್ಕೋದ್ರೆ ನನಗೆ ಸಡನ್ನಾಗಿ ನರ್ವ್ಸ್ ವೀಕ್ನೆಸ್ ಎಲ್ಲ ಸ್ಟಾರ್ಟ್ ಆಯಿತು. ನರ್ವ್ಸ್ ವೀಕ್ನೆಸ್ ಯಾವ ಥರ ಅಂತ ಅಂದರೆ, ನನ್ನ ಎಡಗೈ ಶಿವರ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಅದ್ರ ಜೊತೆಗೆ ಸೋರಿಯಾಸಿಸ್ ಮತ್ತು ಸ್ಕಿನ್ ಅಲರ್ಜೀಸ್ ಎಲ್ಲ ಇತ್ತು. ಇದು ಏನಕ್ಕೆ ಇರ್ಬೋದು ಅಂತ ಡಾಕ್ಟ್ರ್ ಹತ್ರ ಎಲ್ಲ ಹೋಗಿದ್ವಿ. ಡಾಕ್ಟ್ರ್ ಹತ್ರ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ್ವಿ. ಇಂಜೆಕ್ಷನ್ಸ್ ಎಲ್ಲ ಹೇಳಿದ್ರು, ಇದನ್ನು ತೊಗೋಬೇಕು, ಅದನ್ನು ತೊಗೋಬೇಕು ಅಂತ. ಬಟ್ ಏನೇ ತೊಗೊಂಡ್ರೂ ಏನೂ ಪ್ರಯೋಜನ ಆಗ್ತಿರಲಿಲ್ಲ. ಎಲ್ಲ ನಾರ್ಮಲ್ ಇದೆ, ಎಲ್ಲ ಟೆಸ್ಟ್ ಮಾಡಿಸಿದ್ರೂ ಎಲ್ಲ ನಾರ್ಮಲ್ ಇದೆ, ಅಂದ್ರೂ ಈ ಥರ ಎಲ್ಲ ಇಶ್ಯೂಸ್ ಬರ್ತಿದೆ, ಏನಕ್ಕೆ ಅಂತ ಅರ್ಥ ಆಗ್ತಿರ್ಲಿಲ್ಲ. ಇದನ್ನು ನಾವು ಕೃಪಾ ಮೇಡಮ್ ಅವ್ರಿಗೆ ಹೇಳಿದ್ವಿ.
ಅವರು ಇದು ಎಲ್ಲ ಅದೇ ರೀಸನ್ನಿಂದಾನೇ ಆ ನೆಗೆಟಿವ್ ಎನರ್ಜಿಯಿಂದಾನೇ ಇದೆಲ್ಲ ಆಗ್ತಿರೋದು ಅಂತ ಅಂದ್ಬಿಟ್ಟು ಅಶ್ಯೂರೆನ್ಸ್ ಕೊಟ್ಬಿಟ್ಟು, "ಈ ಪ್ರಾಸೆಸ್ ಸ್ಟಾರ್ಟ್ ಮಾಡಿ, ಆಮೇಲೆ ನೀವೇ ನೋಡ್ತೀರಾ" ಅಂತ ಹೇಳಿದರು. ಸೊ ಹೀಗೆ ಶುರು ಮಾಡಿದ್ವಿ ನಾವು. ಆ್ಯಂಡ್ ರಿಸಲ್ಟ್ ಯಾವ ಲೆವೆಲ್‌ಗೆ ಚೇಂಜ್ ಆಯಿತು ಅಂತಂದರೆ, ಇದೊಂಥರ ಮಿರಕಲ್ ಅಂತಲೇ ಹೇಳ್ಬೋದು. ಈಗ ಯಾವ ಥರ ಇದ್ದೀನಿ ಸಿಚುವೇಷನ್ನು ಅಂತಂದರೆ, ಸುಮಾರು ಒಂದು 2 ವರ್ಷಗಳ ಹಿಂದೆಯಿಂದ ನಾನು ಒಂದು ಟ್ಯಾಬ್ಲೆಟು, ಒಂದು ಮೆಡಿಸನ್ನು, ಒಂದು ಸತಿ ಡಾಕ್ಟ್ರ್ ಹತ್ರ ಹೋಗೇ ಇಲ್ಲ. ಅಷ್ಟು ಚೆನ್ನಾಗಿದೆ ಇಮ್ಯುನಿಟಿ. ಆ ನರ್ವ್ಸ್ ವೀಕ್ನೆಸ್ ಎಲ್ಲ ಕಮ್ಮಿ ಆಗಿದೆ. ಹೆಲ್ತ್ ಇಶ್ಯೂಸ್ ಇಲ್ಲ. ಇನ್‌ಫ್ಯಾಕ್ಟ್ ನನ್ನ ಲೋನ್ಸ್ ಎಲ್ಲಾನು ಕ್ಲಿಯರ್ ಆಗಿದೆ. ನಾನು ಆಗಲೇ ಹೇಳ್ದಂಗೆ ಒಳ್ಳೆ ಕೆಲ್ಸದಲ್ಲಿದ್ದೀನಿ ಈಗ. ಫ್ಯಾಮಿಲಿ ಜೊತೆ ಒಂಚೂರು ಏನೂ ಮನಸ್ತಾಪಗಳಿಲ್ಲ. ಮುಂಚೆ ತುಂಬ ಕೋಪಗಳೆಲ್ಲ ಬರ್ತಿತ್ತು. ತುಂಬ ನೆಗೆಟಿವ್ ಥಾಟ್ಸ್ ಬರ್ತಿತ್ತು. ಒಂದು ಥಿಂಕಿಂಗಲ್ಲಿ ಕ್ಲಾರಿಟಿ ಇರಲಿಲ್ಲ. ಇವಾಗ ಆ ಅದು ಒಂಥರ ಡಿಸಿಷನ್ ಏನೇ ತೊಗೊಂಡ್ರುನುವೆ ಒಂದು ಸಿನ್ಸಿಯರ್ ಆಗಿರುತ್ತೆ ನನ್ನ ಥಾಟ್ಸು. ಆ ಚೇಂಜಸ್ ಎಲ್ಲ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ. ಏಕೆಂದರೆ ಮುಂಚೆ ಏನಾಗ್ತಿತ್ತು ಅಂತಂದರೆ, ಏನೇ ಒಂದು ಡಿಸಿಷನ್ ತೊಗೊಂಡ್ರುನುವೆ ನನ್ನ ಮೈಂಡಲ್ಲಿ ಒಂಥರ ಯಾಕೆ ಈ ಥರ ಡಿಸಿಷನ್ ತೊಗೊಂಡೆ? ಏನಕ್ಕೆ ಈ ಥರ ಮಾಡಿದೆ? ಅಂತ ತುಂಬ ಕ್ವೆಶ್ಚನ್ಸ್ ಆ್ಯಂಡ್ ತುಂಬ ಓವರ್ ಥಿಂಕಿಂಗ್ ಬರ್ತಿತ್ತು. ಬಟ್ ಇವಾಗ ಆ ಚೇಂಜಸ್ ನೋಡಿದ್ರೆ ನನಗೆ ಈ ಥರ ಮುಂಚೆ ಇದ್ನಾ ನಾನು ಅಂತ ಅನ್ನೋ ಲೆವೆಲ್‌ಗೆ ಅನ್ಸಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಸೊ ಈ ಥರ ಚೇಂಜಸ್‌ನ ನಾನು ಡೆಫಿನೆಟ್ಲಿ ಮಿರಕಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೆಲ್ಲ ಕಾರಣ ಶ್ರೀಚಕ್ರ ಸಹಿತ ದಕ್ಷಿಣ ನಾಗಕಾಳಿಕಾಂಬ ಹಾಗೂ ಕೃಪಾ ಮೇಡಮ್ ಅವರು. ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು.